ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಟವಾಡ್ತಾ ಇದ್ದಾಗ ಶಾಲೆಯ ಗೇಟ್ ಬಿದ್ದು ಬಾಲಕಿ ಸಾವನ್ನಪ್ಪಿದ್ದಾರೆ. ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಹಾಡಿಯಲ್ಲಿ ನಡೆದಿರುವ ದುರ್ಘಟನೆ ಇದು. 4 ವರ್ಷದ ಅಪೂರ್ವ ಮೃತಪಟ್ಟಂತ ಬಾಲಕಿ ಸತೀಶ್ ಪವಿತ್ರ ದಂಪತಿಯ ಪುತ್ರಿ ಅಪೂರ್ವ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಶಾಲನಗರ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಬಸವನಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು. ಮಗು ಆಟ ಆಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಶಾಲೆಯ ಗೇಟ್ ಆ ಬಾಲಕಿಯ ಮೇಲೆ ಬಿದ್ದು ಬಾಲಕಿ ಸಾವನ್ನಪ್ಪಿದ್ದಾಳೆ. 4 ವರ್ಷದ ಅಪೂರ್ವ ಮೃತಪಟ್ಟಂತಹ ಬಾಲಕಿ ಸತೀಶ್ ಹಾಗೆ ಪವಿತ್ರ ದಂಪತಿಯ ಪುತ್ರಿಯಾಗಿರ್ತಾಳೆ ಅಪೂರ್ವ. ಒಟ್ಟಾರೆ ಆ ಪುಟ್ಟ ಬಾಲಕಿ ಮಗಳನ್ನು ಕಳೆದುಕೊಂಡಂಥ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಆಕೆಯ ಬಗ್ಗೆ ಸಾಕಷ್ಟು ಕನಸನ್ನು ಕಂಡಿದ್ರು ಪೋಷಕರು. ಆದರೆ ಈಗ ಆಕೆ ಆಟವಾಡ್ತಾ ಇದ್ದಾಗ ಈ ರೀತಿಯಾಗಿ ದಾರುಣ ಸಾವನ್ನು ಕಂಡಿದ್ದಾಳೆ. ಶಾಲೆಯ ಗೇಟ್ ಬಿದ್ದು ಈ ರೀತಿಯಾದಂಥ ಒಂದು ದುರ್ಘಟನೆ ಸಂಭವಿಸಿದೆ. ಹಾಗಾದರೆ ಮಗು ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇರಲಿಲ್ವಾ, ಯಾವ ಸಿಬ್ಬಂದಿಯೂ ಕೂಡ ಇರಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಲೇಬೇಕಾಗತ್ತೆ. ಯಾರದ್ದೋ ನಿರ್ಲಕ್ಷ್ಯದಿಂದ ಒಟ್ಟಾರೆ ಈ ಪುಟ್ಟ ಬಾಲಕಿ ಈಗ ಬಲಿಯಾಗಿದ್ದಾಳೆ. ಜೊತೆಲಿ ಯಾವಾಗಲೂ ಬರೋದಂತೆ ನಮ್ಮ ಮಕ್ಕಳೆಲ್ಲ ಹೇಳ್ತವ್ರೆ. ಇವ್ರ ಜೊತೆ ಯಾವಾಗಲೂ ಬರೋದಂತೆ. ಸಾಯಂಕಾಲ ಟೈಮ್ ಬೆಲ್ ಹೊಡೆದ್ರೆ ಅಷ್ಟೊತ್ತಿಗೆ ಬಂದು ಆಟ ಆಡೋದು. ಅದು ಏನೋ ಅಲ್ಲಿ ಇದು ಮಾಡಿಕೊಂಡು ಅದು ಬಿದ್ದಿದೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಗೇಟ್ ಬಿದ್ದಿರೋದು.